ಇನ್ನು ರಾಜ್ಯದಲ್ಲೂ ಕೂಡ ನಿನ್ನೆ ರಾತ್ರಿ ಇಡೀ ಮಧ್ಯರಾತ್ರಿ ತನಕ ಬೆಳಿಗ್ಗೆ ವಿಜಯಾಚರಣೆ ಅಂತಕ್ಕಂಥದ್ದು ಮುಂದುವರಿತಾ ಇದೆ. ರಾಜ್ಯದಲ್ಲಿ ಬೆಳಗ್ಗೆನೂ ಕೂಡ ಮುಂದುವರೆದಿದೆ ವಿಜಯಾಚರಣೆ. ಚಿಕ್ಕಬಳ್ಳಾಪುರ, ರಾಯಚೂರು, ಕಲಬುರಗಿ ಮುಂತಾದ ಜಿಲ್ಲಾ ಕೇಂದ್ರಗಳಲ್ಲಂತೂ ಜನ ವಿಪರೀತವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಟೀಮ್ ಇಂಡಿಯಾದ ಆಟಗಾರರ ಗುಣಗಾನವನ್ನ ಮಾಡಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಜೈ ಹೋ ಇಂಡಿಯಾ, ಜೈ ಹೋ ಇಂಡಿಯಾ, ಚಾಂಪಿಯನ್ಸ್, ಜೈ ಹೋ. ಇಂಡಿಯಾ ಗೆದ್ದಿದ್ದು ತುಂಬ ಸಂತೋಷ ಆಯ್ತು ಸರ್. ನಮಗೆ ರೋಹಿತ್ ಶರ್ಮಾ ರಿಟೈರ್ಡ್ ತಗೊಂಡಿದ್ದು ಜಲ್ದಿ ಔಟ್ ಆಗಿದ್ದು ಅದು ಮತ್ತೆ ಚೆನ್ನಾಗಿ ಅನಿಸ್ಲಿಲ್ಲ. ಆದರೂ ಮತ್ತೆ ನಮ್ಮ ಇಂಡಿಯಾನವರು ಟೀಮ್ ಫೀಲ್ಡ್ ಚೆನ್ನಾಗಿ ಮಾಡಿ ಇಂಡಿಯಾನ ಮುಂದೆ ತರಿಸಿ ಕಪ್ ಗೆಲ್ಲಿಸಿದ್ದಾರೆ. ಅದೊಂದು ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಅವರೆಲ್ಲ ಬಂದು 177 ಟಾರ್ಗೆಟ್ ಕೊಟ್ಟರು. ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಚೆನ್ನಾಗಿ ಮಾಡಿದ. ಅವನು ಲಾಸ್ಟಿಗೆ ಮ್ಯಾಚ್ ಗೆಲ್ಲಿಸಿದ. ಇಂಡಿಯಾ ಗೆದ್ದಿದ್ದಕ್ಕೆ ಚಲೋ ಆಯಿತು. ಇಂಡಿಯಾ ಗೆದ್ದು ಸಂತೋಷ ಆಯಿತು. 2007ರಲ್ಲಿ ಗೆದ್ದಿದ್ದು ಮತ್ತೆ ನಿನ್ನೆ ಗೆದ್ದಿದೆ 2024ರಲ್ಲಿ. ಹಾಗೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೂಡ ಅವರು ತಮ್ಮ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತಮ್ಮ ಪ್ರಯತ್ನ ತಮ್ಮ ಫೈನಲಲ್ಲಿ ಕೊಟ್ಟು ತಮ್ಮ ಬ್ಯಾಟಿಂಗನ್ನು ಮೂರ್ತಿ ತೋರಿಸಿ ತಮ್ಮ T21 ಕೆರಿಯರನ್ನು ರಿಟೈರ್ಮೆಂಟ್ ಕೊಡ್ತಿದ್ದಾರೆ. ಜೈ ಹೋ ಇಂಡಿಯಾ. ICC 2020 ವರ್ಲ್ಡ್ ಕಪ್ನಲ್ಲಿ ಕಳೆದ ರಾತ್ರಿ ಭಾರತ ವಿಜಯವನ್ನು ಸಾಧಿಸಿದೆ. ಸೌತ್ ಆಫ್ರಿಕಾವನ್ನು ಬಗ್ಗುಬಡಿದಂತಹ ಭಾರತ ಇವತ್ತು ಒಂದು ದಶಕದ ನಂತರ ಇವತ್ತು ವಿಶ್ವಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಹಾಗಾಗಿ ಇವತ್ತು ಶತಕೋಟಿ ಭಾರತೀಯರಲ್ಲಿ ಇವತ್ತು ಸಂತಸ ಮನೆ ಮಾಡಿದೆ. ಇಡೀ ಭಾರತೀಯರು ಮಧ್ಯರಾತ್ರಿ ಒಂದು ರೀತಿ ಸಂಭ್ರಮ ಸಂತೋಷವನ್ನು ಪಡಿತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪುಟಾಣಿ ಕ್ರಿಕೆಟಿಗರಿದ್ದಾರೆ, ಅವರಲ್ಲೂ ಕೂಡ ಇವತ್ತು ಸಂತಸ ಕಾಣ್ತಾ ಇದೆ. ಅವರ ಮುಖದಲ್ಲಿ ಬೆಳಗ್ಗೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ರಾತ್ರಿಯ ಮ್ಯಾಚ್ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಪ್ರಾಕ್ಟೀಸ್ನ ಜೊತೆ. ಇವತ್ತು ನಮ್ಮ ಜೊತೆ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಎಲ್ಲ ಪುಟಾಣಿಗಳು ಕೂಡ ರಾತ್ರಿ ಮ್ಯಾಚ್ ನೋಡಿದ್ರೆ ಎಲ್ಲರೂ ಹೇಗನ್ನಿಸ್ತು? ಖುಷಿ ಆಯ್ತಾ? ಈಗ ರಾತ್ರಿ ಮ್ಯಾಚ್ ನೋಡಿದಾಗ ಏನಿಸ್ತು? ಈಗ 16ನೇ ಓವರ್ವರೆಗೂ ಕೂಡ ಇನ್ನೇನು ಭಾರತ ಸೋತೆ ಹೋಗ್ಬಿಡ್ತು ಅಂತ ಅನಿಸ್ತಿತ್ತಲ್ಲ, ಮ್ಯಾಚ್ ನೋಡುವಾಗ ಯಾವ ರೀತಿ ಕ್ಯೂರಿಯಸ್ ಆಗಿತ್ತು? ಲಾಸ್ಟ್ 15th ಓವರ್ವರೆಗೂ ಬಿಲೀವ್ ಇರಲಿಲ್ಲ ಸರ್. ಆದರೆ ಆಮೇಲೆ 4 ಓವರ್ಸ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಕ್ಯಾಚಿಂದ ಎಲ್ಲ ಮತ್ತೆ ಬಿಲೀವ್ ಬಂತು ಸರ್. ಆ ಕೊನೆ ಓವರ್ ಇನ್ನೇನು 16 ರನ್ ಬೇಕಿತ್ತು. ಮೊದಲನೇ ಬಾಲೆ 6 ಹೊಡಿತಾರೆ, ಸೂರ್ಯಕುಮಾರ್ ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿತಾರೆ ಇಲ್ವ ಅಂತ ಯಾರಿಗ ಅನ್ಸುತ್ತೆ ಹಿಡಿತಾರೆ ಅಂತ? ಇಲ್ಲ ಸರ್, ಅದು 6 ಹೋಗೋ ಥರ ಆಯಿತು. ಏನೂ ಅನಿಸ್ತಾ ಇರಲಿಲ್ಲ. ಕ್ಯಾಚ್ ಹಿಡಿದಾಗ ಏನು ಅನಿಸ್ತು? ತುಂಬ ಖುಷಿ ಆಯಿತು. ನಿನ್ನ ಮ್ಯಾಚ್ ಕೈಗೆ ಬಂತು ಅನಿಸ್ತಲ್ವಾ? ಇಲ್ಲಿ ಮತ್ತೊಬ್ಬರು ಪುಟಾಣಿ ಇದ್ದಾರೆ, ಅವನ ಹೆಸರು ವಿರಾಟ್ ಅಂತೆ. ವಿರಾಟ್ ಕೊಹ್ಲಿ ರಾತ್ರಿ ಒಂದು ಮಾತು ಹೇಳಿದ್ರು, ಇನ್ನು ಮುಂದೆ ನಾನು 2020 ವರ್ಲ್ಡ್ ಕಪ್ ಆಡಲ್ಲ ಅಂತ ಹೇಳಿದ್ರು. ನಿನ್ಗೆ ಏನು ಅನಿಸುತ್ತೆ ಈಗ? ಬೇಜಾರು ಅನಿಸುತ್ತೆ ಸರ್. ಯಾಕೆ? ಆಡಲ್ಲ ಅಲ್ಲ ಸರ್, ಅದಕ್ಕೆ. ಹೌದಾ? ನೀನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಈಗ ವಿರಾಟ್ ಕೊಹ್ಲಿ ಆಡಲ್ವಲ್ಲ, ಇನ್ನು ಮುಂದೆ ದಿನಗಳಲ್ಲಿ ನೀನು ಹೆಂಗೆ ಈಗ ಕ್ರಿಕೆಟ್ ನೋಡೋದಿಲ್ವಾ? ಯಾಕೆ? ಬೇರೆಯವ್ರು ಆಡ್ತಾರಲ್ಲ. ಅವ್ರು ಆಡ್ತಾರಲ್ಲ, ನಮಗೆ ಗೊತ್ತಿಲ್ಲಲ್ಲ. ಹಂಗೆ ಅಂದರೆ ವಿರಾಟ್ ಕೊಹ್ಲಿ ಫ್ಯಾನ ನೀನು? ಗುಡ್. ಉತ್ತಮ್, ಮ್ಯಾಚ್ ನೋಡ್ತಾ ಇದ್ರೆ ಇನ್ನೇನು ಮ್ಯಾಚ್ ನಮ್ಮಿಂದ ಕೈಯಿಂದ ಹೊರಟೆ ಹೋಯ್ತು, ನಾವು ಗೆಲ್ಲಲ್ಲ, ಇಂಡಿಯಾ ಸೋತೋಗ್ಬಿಡ್ತದೆ ಬಿಡಿ ಅಂತ ಇನ್ನೇನು ಎಲ್ಲರೂ ಸೈಲೆಂಟ್ ಆಗಿ ಒಂದು ರೀತಿ ನೋವಲ್ಲಿದ್ರು. ಕೊನೆ 4 ಓವರ್ ಹಾಗಿದ್ದೇನೆ, ಯಾವ ರೀತಿ ಅನ್ಸುತ್ತೆ? ಸೊ ಇದು ಕೇವಲ ಚಿಕ್ಕಬಳ್ಳಾಪುರ ದೃಶ್ಯಗಳು ನೀವು ನೋಡ್ತಾ ಇದ್ದಿದ್ದು. ಚಿಕ್ಕಬಳ್ಳಾಪುರ ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಎಲ್ಲೆಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ ಗ್ರೌಂಡಲ್ಲಿ, ಎಲ್ಲೇ ಹೋಗಿ ಯಾರನ್ನೇ ಮಾತನಾಡಿಸಿದ್ರು ಕೂಡ ಒಂದು ಕಡೆ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದ್ದು ಖುಷಿ ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅಂದರೆ ಎಲ್ಲ ಫಾರ್ಮೆಟ್ಟಿಂದ ಅಲ್ಲ. ಅವರಿಬ್ಬರು ಕೂಡ ಒನ್ ಡೇ ಮತ್ತು ಟೆಸ್ಟನ್ನು ಆಡ್ತಾರೆ. ಅವರಿಬ್ಬರು ರಿಟೈರ್ಮೆಂಟ್ ಘೋಷಣೆ ಮಾಡಿರೋದು T20ಗೆ ಮಾತ್ರ. ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇನ್ಮೇಲೆ ಇವರು ಕ್ರಿಕೆಟೇ ಆಡಲ್ಲ, ಎಂಡ್ ಆಫ್ ದಿ ಎರಾ ಅಂತೆಲ್ಲ ಹಾಕ್ತಾ ಇದ್ದಾರೆ. ನೋ, ಅವರಿಬ್ಬರು ಒನ್ ಡೇ ಮತ್ತು ಟೆಸ್ಟ್ ಆಡ್ತಾರೆ. ಬಟ್ ODI ಇದು T20ಗೆ ಮಾತ್ರ ಬರಲ್ಲ ಅಂತ ಹೇಳಿರ್ತಕ್ಕಂಥದ್ದು, ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನಾವು ಇನ್ನೂ ಕೂಡ ಗ್ರೌಂಡಲ್ಲಿ ಇನ್ನೂ ಒಂದಷ್ಟು ವರ್ಷ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಆಟವನ್ನು ನಾವು ನೋಡ್ಬೋದು.